ಪ್ರತಿ ವರ್ಷನೂ ಕೂಡ ಏನಪ್ಪಾ ಅಂತಂದ್ರೆ ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗ ಏನಾದ್ರೂ ಒಂದು ತೊಂದರೆ ಆಗದೆ ಹೋಯ್ತಂದ್ರೆ ಆಗದೆ ಹೋದ್ರೆ ಆ ನೀಟ್ ಪ್ರಕ್ರಿಯೆನೇ ಕೂಡ ಏನಂತಂದ್ರೆ ನಡೆದಿಲ್ಲ ಅಂತ ಅನ್ಸುತ್ತೆ. ಎಸ್ಪೆಷಲಿ UG ನಡೀತಕ್ಕಂಥ ಕೋರ್ಸ್. ಓಕೆ, ಸೊ ನೀಟ್ಗೆ ಸಂಬಂಧಪಟ್ಟಾಗಿ ಈ ವರ್ಷನೂ ಕೂಡ ಮತ್ತೆ ಒಂದು ಆರೋಪಗಳು ಕಂಡು ಬರ್ತಾ ಇದೆ. ಸೊ ನಿನ್ನೆಯಿಂದ ಕೂಡ ಬಹಳಷ್ಟು ಮಾತುಕತೆ ನಡೀತಾ ಇದೆ, ನ್ಯೂಸ್ ಅಲ್ಲೂ ಕೂಡ ಬರ್ತಾ ಇದೆ. ಎಲ್ಲ ಕೂಡ ನ್ಯೂಸ್ ಚಾನಲ್ ಕೂಡ ನೀಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾತುಕತೆ ಬರ್ತದೆ. ಸೊ ಅಕ್ರಮ ಆರೋಪದ ವರದಿ ಬಗ್ಗೆ ಇನ್ನು ಮಾತಾಡೋಣ ಅಂತ. ಓಕೆ, ಸೊ ಇದ್ರ ಬಗ್ಗೆ ಕೆಲವೊಂದಿಷ್ಟು ಹುಡುಗರು ಎಕ್ಸಾಮ್ ನಡೀತದ ನೀಟ್ ಎಕ್ಸಾಮ್ ಅಂತ ಒಂದು ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಓಕೆ, ಸೊ ಫಸ್ಟ್ನೇದು ವರದಿಯ ಪ್ರಮುಖ ಅಂಶಗಳು ಏನಿದಪ್ಪ ಅಂತಂದ್ರೆ, ಸೊ ಫಸ್ಟ್ನೇದು ಇದ್ರದ್ದು ಆರೋಪ ಬಂದ್ಬಿಟ್ಟು ಏನಪ್ಪಾ ಇದೆ ಅಂತಂದ್ರೆ, ಫಸ್ಟ್ ನೋಡಿ 2026-27ನೇ ಸಾಲಿನ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಸಂಶಯ ವ್ಯಕ್ತವಾಗಿದೆ. ಅಂದ್ರೆ ಕ್ವಶನ್ ಪೇಪರ್ ಸೋರಿಕೆ ಆಗಿದೆ ಅಂತಂದು ಜಸ್ಟ್ ಸಂಶಯ ಪಡ್ತಾ ಇದ್ರೆ. ಯಾಕೆ ಅಂತಂದ್ರೆ, ಪರೀಕ್ಷೆಗಿಂತ ಮೊದಲು ವಿತರಿಸಲಾದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿದ್ದ 100ಕ್ಕೂ ಹೆಚ್ಚು ಪ್ರಶ್ನೆಗಳು ಅಸಲಿ ಪತ್ರಿಕೆಯನ್ನೇ ಹೋಲುತ್ತಿವೆ ಎಂಬ ದೂರು ಕೇಳಬಂದಿದೆ. ಅಂದ್ರೆ ಸೊ ಎಕ್ಸಾಮ್ಗಿಂತ ಮುಂಚೆಕ್ಕೆ ಎಲ್ಲವನ್ನು ಕೂಡ ಮಾಡಿರ್ತಾರೆ, ಕಾಲೇಜ್ನವರಾಯ್ತು ಅಥವಾ ಕೋಚಿಂಗ್ ಸೆಂಟರ್ಸ್ಗಳಾಯ್ತು. ಸೊ ಕೆಲವೊಂದಿಷ್ಟು ಅವ್ರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ, ಸೊ ಒಂದು 500 ಅಥವಾ 1000 ಏನ್ ಮಾಡಿರ್ತಾರೆ ಅಂತಂದ್ರೆ ಕ್ವಶನ್ಸ್ ಕೊಟ್ಟಿರ್ತಾರೆ, ಸಾಲ್ವ್ ಮಾಡಿ, ಯಾಕಂದ್ರೆ ಇಂಪಾರ್ಟೆಂಟ್ ಇರ್ತವೆ ಅಂತಂದು. ಬಟ್ ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ ಆಕ್ಚುಲಿ 100 ಅಂತ ಕೊಟ್ಟರೆ ಆಕ್ಚುಲಿ 100+, 140ಕ್ಕಿಂತ ಹೆಚ್ಚು ಕ್ವಶನ್ಸ್ ಗಳು ಏನಂತ ಅದರನ್ನೇ ಬಂದಿದೆ ಈಗ. ಸೊ ಇಲ್ಲಿ ನಡೆದಿರೋದು ಈಗ ರಾಜಸ್ಥಾನದಲ್ಲಿ. ಸೊ ಈ ತನಿಖೆ ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ, ರಾಜಸ್ಥಾನದ ಪೊಲೀಸರ ವಿಶೇಷ ಕಾರ್ಯಾಚರಣಾ ತಂಡ ಅಂದ್ರೆ SOG ಈ ಬಗ್ಗೆ ತನಿಖೆ ಆರಂಭಿಸಿದೆ. ಪರೀಕ್ಷೆಯ ಮೊದಲು ನೀಡಲಾಗಿದ್ದ 400 ಪ್ರಶ್ನೆಗಳ ಸೆಟ್ ನಲ್ಲಿ ಬಯಾಲಜಿ ಮತ್ತು ಕೆಮಿಸ್ಟ್ರಿ ಪ್ರಶ್ನೆಗಳು ಅಸಲಿ ಪತ್ರಿಕೆಯೊಂದಿಗೆ ಸಾಮರ್ಥ್ಯ ಹೊಂದಿವೆ ಎಂಬ ವರದಿಯಾಗಿದೆ. ಅಂದ್ರೆ ಇವ್ರೇನೀಗ 400 ಪ್ರಶ್ನೆಗಳಂತ ಕೊಟ್ಟಿದ್ರು. ಸೊ ಈ 400 ಪ್ರಶ್ನೆಗಳಲ್ಲಿ 100ಕ್ಕಿಂತಲೂ ಹೆಚ್ಚು, ಯಾಕಂದ್ರೆ 140 ಅಂತ ನಾವು ಕೇಳಲ್ಪಟ್ಟಿದ್ವಿ, ಇಷ್ಟು ಕ್ವಶನ್ಸ್ಗಳು ಸೇಮ್ ಅದರಂದೇ ಹೋಲ್ತಾ ಇದೆ. ಅಂದ್ರೆ ಸೇಮ್ ಅದೇ ತರ ಇದಾವೆ ಕ್ವಶನ್ಸ್ಗಳು. ಸೊ ಹಂಗಾಗಿ ಏನ್ ಮಾಡಿದ್ರೆ, ಪೊಲೀಸ್ಗೆ ಈಗ ಕೆಲವೊಂದಿಷ್ಟು ವಶಕ್ಕೆ ಪಡ್ಕೊಂಡಿದ್ದಾರೆ. ಒಂದು ಸುಮಾರು ಈಗ 11-13 ಜನ ಅನ್ಸುತ್ತೆ, ಮೇ ಬಿ ಅಷ್ಟು ತಗೊಂಡು ಈಗ ನಡೆಸ್ತಾ ಇದ್ದಾರೆ ತನಿಖೆ. ಅಂದ್ರೆ ಏನೇನೆಲ್ಲ ಆಗಿದೆ ಅಂತ ಕೂಡ ಮಾತುಕತೆ ನಡೀತದೆ. NTA ಏನು ಸ್ಪಷ್ಟನೆ ಕೊಟ್ಟಿದೆ ನೋಡಿ, ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಅಂದ್ರೆ NTA ದವರು, ಯಾಕಂದ್ರೆ ಎಕ್ಸಾಮ್ ನಡೆಸೋರು ಅವರು. ಓಕೆ, ಸೊ ಅವ್ರು ತಗೊಂಡು ಎಲ್ಲರೂ ಮಾಡೋರು ಈ ಆರೋಪಗಳನ್ನು ತಳ್ಳಿ ಹಾಕಿದ್ದು ಪರೀಕ್ಷೆಯನ್ನು ಕಟ್ಟುನಿಟ್ಟಿನ ಭದ್ರತೆ ಮತ್ತು ಮೇಲ್ವಿಚಾರಣೆಯಲ್ಲಿ ನಡೆಸಲಾಗಿದೆ ಎಂದು ಹೇಳಿದೆ. ಸೊ NTA ಅಂದಾಗೆ ಕೂಡ ನಮ್ಗೆ ಫಸ್ಟ್ ಆಫ್ ಆಲ್ ಗೊತ್ತಿದೆ, ಅವ್ರು ಕಟ್ಟುನಿಟ್ಟಾಗಿ ಎಕ್ಸಾಮ್ ನಡೆಸಿರ್ತಾರೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಏನ್ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ, ಈಗ 100+ ಏನು ಕೊಟ್ಟಿರೋದು 400 ಕ್ವಶನ್ ಇಲ್ಲಿ 140ಕ್ಕಿಂತ ಹೆಚ್ಚು, ಆಕ್ಚುಲಿ 100 ಕ್ವಶನ್ಗಿಂತ ಹೆಚ್ಚು ಅದರಂದೇ ಬಂದಿದೆ ಅಂತಂದ್ರೆ, ಸೊ ಎಲ್ಲರೂ ಕೂಡ ಏನಕ್ಕತ್ತೆ ಸಂಶಯ ಬಂದೇ ಬರ್ತದೆ. ಸೊ ಪರೀಕ್ಷೆ ವಿವರ ಬಗ್ಗೆ ಹೇಳ್ಬೇಕಂದ್ರೆ, ಮೇ 3ರಂದು ನಡೆದ ಪರೀಕ್ಷೆಯಲ್ಲಿ 22.79 ಲಕ್ಷ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ಹೊಸ ಆರೋಪಗಳು ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಮತ್ತೊಮ್ಮೆ ಆತಂಕ ಮೂಡಿದೆ. ಸದ್ಯ ಪ್ರಕರಣದ ತನಿಖೆ ಮುಂದುವರೆದಿದ್ದು NTA ತನಿಖಾ ಸಂಸ್ಥೆಗಳಿಗೆ ಅಗತ್ಯ ಸಹಕಾರ ನೀಡುತ್ತಿದೆ ಎಂದು ತಿಳಿಸಿದೆ. ಅಂದ್ರೆ ಸೊ ನೋಡಿ, ಪ್ರತಿ ವರ್ಷನೂ ಕೂಡ ಈ ತರ ಒಂದು ಏನಾದ್ರು ಲಫಡ ಆಗೇ ಆಗುತ್ತದೆ. ಸೊ ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸತ್ಯನೂ ಕೂಡ ನೋಡಬಹುದು, ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದು ನೀಟ್ ಆಕ್ಚುಲಿ ಕೌನ್ಸಿಲಿಂಗ್ ಸ್ವಲ್ಪ ಡಿಲೇ ಆಯ್ತು. ಸೊ ವರ್ಷನೂ ಕೂಡ ಹಿಂಗೆ ಆಗುತ್ತೆ, ಇದು ಡಿಲೇ ಆಗ್ತದೆ, ಆಗದೆ ಇದು ಈ ತರ ಬಂದಾಗ, ಯಾಕಂದ್ರೆ ಇದು ದೇಶದಾದ್ಯಂತ ನಡೀತಕ್ಕಂಥ ಒಂದು ಮೆಡಿಕಲ್ ಸೀಟ್ಗಳಂದಾಗ ಸುಮ್ಮನೆ ಮಾತುಕತೆ ಅಲ್ಲ. ಸುಮ್ಮನೆ ಒಂದು ಮೆಡಿಕಲ್ ಸೀಟ್ ಅಂದ್ರೂ ಕೂಡ ಅದಕ್ಕೆ ಆದಂತ ಅದು ವ್ಯಾಲ್ಯೂ ಇದೆ. ಸೊ ಇಲ್ಲಿ ನೋಡಿ, ಎಷ್ಟೊಂದು ಕೋಚಿಂಗ್ ಸೆಂಟರ್ಸ್ಗಳು ಇರ್ತವೆ, ಅವರು ಎಕ್ಸ್ಪರ್ಟ್ ಇರ್ತಾರೆ. ಓಕೆ, ಯಾಕಂದ್ರೆ ಅವ್ರಿಗೆಲ್ಲ ಟೀಚ್ ಮಾಡಿ ಎಲ್ಲಾನು ಕೂಡ ಬಹಳಷ್ಟು ಕೂಡ ಸೋರ್ಸಸ್ ಅವೈಲಬಿಲಿಟಿ ತಗೊಂಡು ಅವ್ರಿಗೆ ಸ್ವಲ್ಪ ಇದ್ದೇ ಇರ್ತದೆ. ಸೊ ಈ ಕೊಟ್ಟಿರ್ತಕ್ಕಂಥ 400 ಕ್ವಶನ್ ಅಲ್ಲಿ ಅವ್ರ ಗೆಸ್ಸಿಂಗ್ ಪ್ರಕಾರ ಕೊಟ್ಟಿರ್ತಾರೆ, ಅದ್ರಲ್ಲೇ 100 ಕ್ವಶನ್ ಬಂದಿದಾವ ಅಂತಂದ್ರೆ ಅವ್ರ ಕೋಚಿಂಗ್ ಅವ್ರು ಎಕ್ಸ್ಪರ್ಟ್ ಇದಾರೆ ಅಂತ ಅರ್ಥ. ಬಟ್ ಅಂದ್ರೆ ಈಗಲೇ ನಾವು ಕೂಡ ಡಿಸೈಡ್ ಮಾಡ್ಲಿಕ್ಕೆ ಬರಲ್ಲ, ಹೇಳಕ್ಕಾಗಲ್ಲ. ಓಕೆ, ಯಾಕಂದ್ರೆ NTAದಲ್ಲಿ ವರ್ಕ್ ಮಾಡೋರು ಕೆಲವೊಂದಿಷ್ಟು ಇರ್ಬೋದು, ಅದರಲ್ಲೂ ಕೂಡ ಇದ್ರು ಇರ್ಬೋದು, ಅವರೇ ಇವ್ರಿಗೆ ಬಂದ್ಬಿಟ್ಟು ಕ್ವಶನ್ಸ್ ಕೊಟ್ಟಿರ್ಬೋದು, ಈ ತರನು ಆಗಿರ್ತದೆ. ಬಟ್ ಈ ಎಕ್ಸಾಮ್ ಅಂತ ಏನಿದೆ, ಇದನ್ನ ತಲೆಯಿಂದ ತೆಗೆದಾಕಿ. ಓಕೆ, ಎಕ್ಸಾಮ್ ಅನ್ನೋದೇನು ಸುಮ್ಮನೆ ಮಾತುಕತೆ ಅಲ್ಲ. ಓಕೆ, ಸೊ ಅದು ಬಹಳಷ್ಟು ಕತೆ ಇದೆ, ಸುಮ್ಮನೆ ಹಂಗೆ ಇರಲ್ಲ. ಸತ್ಯ ನಿಮ್ಗೆ ಗೊತ್ತಿರ್ಬೋದು, ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಕರೆಂಟೇ ಇರಲಿಲ್ಲ, ಆದ್ರೂ ಕೂಡ ಎಕ್ಸಾಮ್ ನಡೆಸಿದ್ರು. ಹೆಂಗ್ ನಡೆಸಿದ್ರು ಅಂತ ಸುಪ್ರೀಂ ಕೋರ್ಟ್ ಹೋಯ್ತು, ಅದು 2 ತಿಂಗಳ ತಗೊಂತು. ಸೊ ಈಗಲೂ ಕೂಡ ಏನ್ ಮಾಡ್ತಾರೆ ಈಗ ಅಂತಂದ್ರೆ, 100+ ಏನಿದೆಪ್ಪ ಅಂತಂದ್ರೆ, ಈಗ ಕ್ವಶನ್ಸ್ಗಳು ಸೇಮ್ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾಟರ್ನ್ ಅಲ್ಲಿ ಏನಿದೆ, ಮಾದರಿ ಕ್ವಶನ್ ಅಂತ ಏನ್ ಕರಿತೀವಿ ಮಾಡಲ್ ಅಲ್ಲಿ, ಅದೇ ಬಂದಿದೆ ಅಂತಂದ್ರೆ ಈಗ ಎಲ್ಲ ಆ ಒಂದು ಸೆಂಟ್ರಿಗೆ ಅಷ್ಟೊಂದಿತ್ತು, ನಮ್ಗೆ ಯಾಕೆ ಬರಲಿಲ್ಲ ಅಂತ ಎಲ್ಲರೂ ಕೂಡ ಇರ್ತದೆ. ಸೊ ನೋಡೋಣ ಎಲ್ಲಿಗೆ ಗೊತ್ತಲ್ಲಪತ್ತೆ. ಬಟ್ ಆದ್ರೆ ಇದು ಎಕ್ಸಾಮ್ ಅಂತ ನಡೆಯಲ್ಲ, 1-2-3 ಡೇಸ್ ಅಲ್ಲಿ ಎಲ್ಲಾನು ಕೂಡ ಮುಗಿದೋಗುತ್ತೆ, ಎಲ್ಲಾನು ಕೂಡ ಕ್ಲಾರಿಫಿಕೇಶನ್ ಕೂಡ ಸಿಗ್ತದೆ. ಸೊ ದೊಡ್ಡದಾಗಿ ಏನು ಆಗಿರಲ್ಲ. ಓಕೆ, ಅವ್ರ ಎಕ್ಸ್ಪರ್ಟ್ ಇರ್ತಾರೆ, ಮಾಡ್ಕೊಟ್ಟಿರ್ತಾರೆ, ಇದಷ್ಟೇ ಅರ್ಥ ನೋಡ್ರಪ್ಪ. ಓಕೆ, ಇದರ ತಕ್ಕಂಗೆ ನೀವು ಎಕ್ಸಾಮ್ ಮತ್ತೆ ನಡೀತದೆ, ಮತ್ತೆ ಕೌನ್ಸಿಲಿಂಗ್ ಡಿಲೇ ಆಗುತ್ತೆ, ಏನು ನಡೆಯಲ್ಲ, ಆನ್ ಟೈಮ್ ಎಲ್ಲಾನು ಕೂಡ ನಡೀತದೆ, ವರಿ ಮಾಡ್ಕೋಬೇಡಿ. ಸೊ ಪ್ರಿಪೇರ್ ಫಾರ್ ಕೌನ್ಸಿಲಿಂಗ್ ಆಯ್ತಾ. ಸೊ KCET ನೀಟ್ ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ನಡೀತದ. ಸೊ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ಅಪ್ಡೇಟ್ ಕೂಡ ತಿಳಿಸ್ತೀವಿ. ಥ್ಯಾಂಕ್ ಯು.